ಕಮಲ್ ಹಾಸನ್ ಅಹಂಕಾರ ಮುರಿಯೋಕೆ ಕನ್ನಡಿಗರು ಈಗ ಆಗ್ರಹಿಸ್ತಾ ಇದ್ದಾರೆ. ಕನ್ನಡಿಗರ ಕ್ಷಮೆ ಕೇಳಿದ್ರೇನೆ ಸಿನಿಮಾಗೆ ಉಳಿಗಾಲ ಅಂತ ಕೆಂಡ ಕಾರ್ತಾ ಇದ್ದಾರೆ. ಸೋನು ನಿಗಮ್ ಬೆನ್ನಲ್ಲೇ ಕನ್ನಡಿಗರ ಕೆರಳಿಸಿದ್ದಾರೆ ಕಮಲ್ ಹಾಸನ್. ಸೋನು ನಿಗಮ್ರಂತೆ ಕರ್ನಾಟಕದಲ್ಲಿ ಕಮಲ್ ಬ್ಯಾನ್ಗೆ ಆಗ್ರಹಿಸಲಾಗ್ತಾ ಇದೆ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟರ್ ಅನ್ನ ಧ್ವಂಸ ಮಾಡಾಕ್ತೀವಿ. ಕಮಲ್ ಹಾಸನ್ ಅಹಂಕಾರ ಮುರಿಯೋಕೆ ಕನ್ನಡಿಗರು ಈಗ ಆಗ್ರಹಿಸ್ತಾ ಇದ್ದಾರೆ. ಕನ್ನಡಿಗರ ಕ್ಷಮೆ ಕೇಳಲೇಬೇಕು, ಕೇಳಿದ್ರೇನೆ ಸಿನಿಮಾಗೆ ಉಳಿಗಾಲ ಅಂತ ಹೇಳಿ ಈಗ ಆಗ್ರಹಿಸಲಾಗ್ತಾ ಇದೆ. ನೋಡಿ, ಸರ್ ಅಡ್ಡ ಬರಬೇಡಿ ಪ್ಲೀಸ್. ಎಸ್, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈಗ ಕನ್ನಡಿಗರ ಕೆಚ್ಚು ಜೋರಾಗಿದೆ. ಯಾಕೆ ಅಂತ ಹೇಳಿದರೆ, ಕಮಲ್ ಹಾಸನ್ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಕೊಂಡಿದ್ದು ಅಂತ ಹೇಳಿ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕನ್ನಡಿಗರೆಲ್ಲ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಕೇರಳದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಇವರ ಸಿನಿಮಾ ವಿಚಾರಕ್ಕೆ. ಆ ಸಂದರ್ಭದಲ್ಲಿ ಕೂಡ ಮಾತನಾಡ್ತಾರೆ ಇದೇ ಕಮಲ್ ಹಾಸನ್ ಅವರು. ನಾನು ತಮಿಳಿನ ಮೇಲಿನ ಪ್ರೀತಿಯಿಂದಾಗಿ ಹೇಳಿಕೆಯನ್ನು ಕೊಟ್ಟಿರೋದು, ನಾನು ಯಾಕೆ ಕ್ಷಮೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಇಷ್ಟಾದರೂ ಕೂಡ ಕ್ಷಮೆ ಕೇಳೋದಕ್ಕೆ ರೆಡಿ ಇಲ್ವಲ್ಲ ಕಮಲ್ ಹಾಸನ್. ಈ ರೀತಿಯಾಗಿ ನಾನು ಅನ್ನೋ ಒಂದು ಅಹಂಕಾರನ ಇವರಿಗೆ ಅಂತ ಹೇಳಿ ಈಗ ಕನ್ನಡಿಗರು ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಅವರು ಕ್ಷಮೆ ಕೇಳಿದ್ರೇ ಅವರ ಸಿನಿಮಾ ಬಿಡುಗಡೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಕರ್ನಾಟಕದಲ್ಲಿ. ಅಕಸ್ಮಾತಾಗಿ ಅವರು ಕ್ಷಮೆ ಕೇಳದೆ ಸಿನಿಮಾ ಏನಾದರೂ ಕರ್ನಾಟಕದಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆ ಆದರೆ ಛಿದ್ರ ಮಾಡಾಕ್ತೀವಿ ಥಿಯೇಟರ್ಗಳನ್ನು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾವೆ. ಇದೆಲ್ಲದರ ನಡುವೆ ಈಗ ಮತ್ತೆ ಚೆನ್ನೈನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೂಡ ನಾನು ಕ್ಷಮೆ ಕೇಳಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಯಾವ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾವೆ ಅಂತ ಹೇಳಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಕಮಲ್ ಹಾಸನ್ ಅವರ ವಿರುದ್ಧ. ಸೋನು ನಿಗಮ್ ಕೊಟ್ಟಂತ ಒಂದೇ ಒಂದು ಹೇಳಿಕೆ ಇದೆಯಲ್ಲ, ಅದಾದ ನಂತರ ಅವರಿಗೆ ಯಾವ ರೀತಿಯ ಕನ್ನಡಿಗರೆಲ್ಲ ಸೇರಿ ಬುದ್ಧಿ ಕಲಿಸಿದ್ರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇದರ ಬೆನ್ನಲ್ಲೇ ಮತ್ತೆ ಕಮಲ್ ಹಾಸನ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರೋದು ಈಗ ಕನ್ನಡಿಗರನ್ನ ಕೆರಳಿಸಿ ಬಿಟ್ಟಿದೆ. ಹಾಗಾಗಿ ಇದು ಕಮಲ್ ಹಾಸನ್ದು ಹಠಾನೋ ಅಥವಾ ಅಹಂಕಾರ ಆಗಿದ್ದಿದ್ರೆ ಇವರ ಅಹಂಕಾರ ಅಡಗಿಸುವವರೆಗೂ ನಾವು ಬಿಡಲ್ಲ ಅಂತ ಹೇಳಿ ಕನ್ನಡಿಗರಿಗೆ ಶಪಥ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಜೋರಾಗಿದೆ.